ನಿಜವಾದ ಅಧಿಕಾರಿ ಅಂತಂದ್ರೆ ಅವರೇ ಎನ್ನುವಂಥದ್ದು ಈ ಅಭಿಮಾನೋತ್ಸವ ತೋರಿಸಿದೆ ಎನ್ನುವಂತಹದ್ದು. ಬಹಳ ಆಶ್ಚರ್ಯ ಅಂತಂದ್ರೆ ಯಡಿಯೂರಪ್ಪನವರ ಸಮಾರಂಭದಲ್ಲಿ ಯಡಿಯೂರಪ್ಪನವರು ಸ್ವಾಮೀಜಿಗಳು ಸೇರಿರೋದು ಆಶ್ಚರ್ಯ ಏನಲ್ಲ. ಆದರೆ ಯಡಿಯೂರಪ್ಪನವರ ಕೈಯಲ್ಲಿ ಅಧಿಕಾರ ಇಲ್ಲದಿದ್ರು ಕೂಡ ಯಡಿಯೂರಪ್ಪರ ಹೆಸರಿನ ಜೊತೆಗೆ ನಾವಿದೀವಿ ಎನ್ನುವಂತಹ ಸಂದೇಶ ಸೇರ್ಲಿಕ್ಕೆ ಜನ ಬಂದಿರಲ್ಲ, ಇದು ನಿಜವಾದ ಆಶ್ಚರ್ಯ ಎನ್ನುವಂತಹದ್ದು. ಯೋಗ ಅವಾಗವಾಗ ಬರುತ್ತೆ ಹೋಗುತ್ತೆ, ಯೋಗ್ಯತೆ ಮಾತ್ರ ಸದಾ ಕಾಲ ಇರುತ್ತೆ ಅನ್ನೋದಕ್ಕೆ ಯಡಿಯೂರಪ್ಪನವರ ಅಭಿಮಾನೋತ್ಸವವೇ ಒಂದು ದೊಡ್ಡ ಉದಾಹರಣೆ ಎನ್ನುವಂತಹದ್ದು. ಅವರು ಜನಗಳ ಜೊತೆಯಲ್ಲಿ ಜನಗಳ ಪರವಾಗಿ ಏನೂ ಇಲ್ಲದಿದ್ದಾಗ ಅವರು ಜನಗಳ ಪರವಾಗಿದ್ರು, ಎಲ್ಲ ಇದ್ದಾಗಲೂ ಜನಗಳ ಪರವಾಗಿ ಆಲೋಚನೆನ ಮಾಡ್ತಾ ಇದ್ರು. ಇವತ್ತು ಮತ್ತೆ ಜನಗಳ ಪರವಾಗಿ ಆಲೋಚನೆ ಮಾಡುವಂತ ಸಮಯ ಬಂದಿದೆ ಅಂತೇಳಿ ಇವತ್ತು ಅವರ ಅಭಿಮಾನಿಗಳು ಮಾಡ್ತಿರುವಂತ ಅಭಿಮಾನೋತ್ಸವದಲ್ಲಿ ಯಡಿಯೂರಪ್ಪನವರ ಯೋಗ್ಯತೆ ಎಷ್ಟು ಈ ರಾಜ್ಯಕ್ಕೆ ಇದೆ ಎನ್ನುವಂತಹದನ್ನ ಮತ್ತೊಮ್ಮೆ ಸಾಬೀತು ಮಾಡಿದಂಗಾಗಿದೆ ಎನ್ನುವಂತಹದ್ದು. ಚಿತ್ರದುರ್ಗಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಗಮಿಸಿದ್ದಾರೆ. ಬಿಎಸ್ವೈ ಅಭಿಮಾನೋತ್ಸವಕ್ಕೆ ಅಮಿತ್ ಶಾ ಆಗಮನ ಆಗಿದೆ. ಕೆಲ ಹೊತ್ತಿನಲ್ಲೇ ವೇದಿಕೆಗೆ ಅಮಿತ್ ಶಾ ಆಗಮಿಸುತ್ತಿದ್ದಾರೆ. 50 ವರ್ಷಗಳ ರಾಜಕೀಯ ಇತಿಹಾಸವನ್ನು ಹೊಂದಿರುವಂತಹ ಯಡಿಯೂರಪ್ಪ ಅವರಿಗೆ ಅಭಿಮಾನೋತ್ಸವ ನಡೀತಾ ಇದೆ. ಚಿತ್ರದುರ್ಗಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಗಮಿಸಿದ್ದಾರೆ. ಇಡೀ ಚಿತ್ರದುರ್ಗವೇ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ. ಕೇಂದ್ರ ಗೃಹ ಅಮಿತ್ ಶಾ ಅವರನ್ನ ಆಗಮಿಸೋದಕ್ಕೆ ವೆಲ್ಕಮ್ ಮಾಡಿಕೊಳ್ಳಲಿಕ್ಕೆ ಚಿತ್ರದುರ್ಗದ ನಗರ ಮತ್ತು ಚಿತ್ರದುರ್ಗದ ಜನತೆ, ಬಿಜೆಪಿಯ ಕಾರ್ಯಕರ್ತರು ಸಜ್ಜಾಗಿದ್ದಾರೆ. ಕೊಡುಗೆಗಳನ್ನು ಕೊಡ್ತಾರಲ್ಲ ಅಂತವರನ್ನ ಜನ ಸಂತನ ರೂಪದಲ್ಲಿ ಆರಾಧಿಸ್ತಾರೆ ಅನ್ನೋದಕ್ಕೆ ಇವತ್ತಿನ ವೇದಿಕೆನೂ ಕೂಡ ಒಂದು ಸಾಕ್ಷಿ ಆಗಿರುವಂತಹದ್ದು. ಈ ನಿಟ್ಟಿನಲ್ಲಿ ಅನೇಕ ಸಮುದಾಯಗಳು, ಕುಂಬಾರ ಸಮುದಾಯ, ಮೇದಾರ ಸಮುದಾಯ, ಮಡಿವಾಳ ಸಮುದಾಯ, ಅಡಪಾದ ಸಮುದಾಯ, ಈ ಸಮುದಾಯಗಳಿಗೆ ಜನಪ್ರತಿನಿಧಿಗಳೇ ಇಲ್ಲ. ಯಾವ ಸಮುದಾಯಕ್ಕೆ ಜನಪ್ರತಿನಿಧಿಗಳು ಇರಲಿಲ್ವೋ, ಯಾವ ಸಮುದಾಯಕ್ಕೆ ಧ್ವನಿ ಇರಲಿಲ್ವೋ, ಆ ಎಲ್ಲ ಸಮುದಾಯಗಳ ಪರವಾಗಿ ಧ್ವನಿಯಾಗಿ ನಿಂತವರು ಯಾರಪ್ಪ ಅಂದ್ರೆ ಯಡಿಯೂರಪ್ಪನವರು. ಇವತ್ತು ಹೊಸ ಹೊಸ ಮಠ ಪೀಠಗಳಿಗೆ, ಜಗದ್ಗುರು ಪೀಠಗಳಿಗೆ ಎಲ್ಲವೂ ಇದೆ. ಏನೂ ಇಲ್ಲದೆ ಇದ್ದಾಗ ನಿಂತಂತವ್ರು ಯಾರು, ಬೆನ್ನೆಲುಬಾಗಿ ನಿಂತಂತವ್ರು ಯಾರಪ್ಪ ಅಂದ್ರೆ ಅದು BS ಯಡಿಯೂರಪ್ಪನವರು ಅಂತೇಳಿ. ಅದಕ್ಕೆ ಯಡಿಯೂರಪ್ಪನವರು ಎಲ್ಲ ಸ್ವಾಮಿಗಳು ಹೇಗೆ ಕಾಣ್ತಾರ ಅಂತಂತಂದ್ರೆ ಅವರ ಮಠದ ಕಾಸಾ ಮಗದ ರೈತರ ಬೆವರು ಸೇರಿದಾಗ ಅಲ್ಲಿ ಬಂಗಾರದ ಬೆಳೆಯನ್ನ ತೆಗೆದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂತ ಧೀಮಂತ ನಾಯಕ ಯಾರಾದ್ರೂ ಇದ್ರೆ ಅದು ಸನ್ಮಾನ್ಯ ಯಡಿಯೂರಪ್ಪನವರು. ರಾಜ್ಯ ಇದನ್ನ ಗುರುತಿಸಬೇಕು, ರಾಜ್ಯದ ಜನ ಇದನ್ನ ಗುರುತಿಸಬೇಕು. ರಾಜಕಾರಣದಲ್ಲಿ ಸುಳ್ಳು ಹೇಳಿ ಜನರನ್ನ, ಜನಾಂಗವನ್ನ ದಾರಿ ತಪ್ಪಿಸಿ ಕೇವಲ ಅಧಿಕಾರಕ್ಕಾಗಿ ರಾಜಕಾರಣ ಮಾಡುವಂತ ಈ ದಿನಮಾನಗಳಲ್ಲಿ ಒಬ್ಬ ಪ್ರಾಮಾಣಿಕ, ಒಬ್ಬ ಜನಪರವಾಗಿರುವಂತ, ಜನನಾಯಕನಾಗಿರುವಂತ, ರೈತನ ಮಗ ಆಗಿರುವಂತ ಕೈಯಲ್ಲಿ ಅಧಿಕಾರ ಕೊಟ್ರೆ ಏನಾಗುತ್ತೆ ಅನ್ನೋದನ್ನ ಸನ್ಮಾನ್ಯ ಯಡಿಯೂರಪ್ಪನವರು ರಾಜ್ಯಕ್ಕೆ ಮಾಡಿ ತೋರಿಸಿದ್ದಾರೆ. ರಾಜ್ಯದ ಇತಿಹಾಸದಲ್ಲಿ ಇದನ್ನು ಯಾರು ಕೂಡ ಅಳ್ಕಳಿಸಕ್ಕೆ ಸಾಧ್ಯ ಇಲ್ಲ, ಯಾರೇ ಪ್ರಯತ್ನ ಮಾಡಿದರೂ ಸಾಧ್ಯ ಇಲ್ಲ. ಬಂಧುಗಳೇ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮಾಸ್ ಲೀಡರ್ ಅಂತಾರೆ. ನಾನು ಹೇಳ್ತೀನಿ, ಇವತ್ತಿನ ಈ ಜನಸಾಗರವನ್ನು ನೋಡಿದಾಗ ಅವ್ರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ನೋಡಿ, ಅಮಿತ್ ಶಾ ವೇದಿಕೆಗೆ ಆಗಮಿಸುತ್ತಿದ್ದಾರೆ. ಪ್ರಸಕ್ತ ರಾಜಕಾರಣದ ಚಾಣಕ್ಯ ಅಂತಾನೆ ಕರೆಯಲ್ಪಡುವಂತಹ ಅಮಿತ್ ಶಾ ಮುಖ್ಯ ಅತಿಥಿಯಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಯಡಿಯೂರಪ್ಪ ಅವರನ್ನ ಆಲಂಗಿಸಿ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಬಿಜೆಪಿಗಾಗಿ ಕರ್ನಾಟಕದಲ್ಲಿ ಇವತ್ತು ಬಿಜೆಪಿ ಪಕ್ಷ
ಒಂದು ಗಟ್ಟಿ ನೆಲೆಯನ್ನ ಕಂಡುಕೊಂಡಿದೆ ಅಂತ ಅಂದ್ರೆ ಅದಕ್ಕೆ ಯಡಿಯೂರಪ್ಪ ಅವರ ಕೊಡುಗೆ ಅಪಾರವಾದಂಥದ್ದು. ಹಳ್ಳಿ ಹಳ್ಳಿಯನ್ನ ಸುತ್ತಿದ್ದಾರೆ, ಸೈಕಲ್ನಲ್ಲಿ ಸುತ್ತಿ ಹಗಲು ರಾತ್ರಿ ಎಂದೇ ಸಂಘಟನೆಯನ್ನ ಮಾಡಿ ಪಕ್ಷವನ್ನ ಬಲಗೊಳಿಸಿದಂತಹ ಯಡಿಯೂರಪ್ಪ ಅವರಿಗೆ ಅಮಿತ್ ಶಾ ಅಭಿನಂದನೆಯನ್ನ ಸಲ್ಲಿಸುತ್ತಿದ್ದಾರೆ. ನೋಡಿ, ದೀಪ ಬೆಳಗುವ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನ ಮಾಡಲಾಗುತ್ತೆ. ನೇರವಾಗಿ ಪಶ್ಚಿಮ ಬಂಗಾಳದಲ್ಲಿ ನಡೆದಂತಹ ಮುಖ್ಯಮಂತ್ರಿಯ ಪ್ರಮಾಣ ವಚನ ಕಾರ್ಯಕ್ರಮ ಇತ್ತು. ಅದನ್ನು ಮುಗಿಸಿಕೊಂಡು ನೇರವಾಗಿ ಚಿತ್ರದುರ್ಗಕ್ಕೆ ಅಮಿತ್ ಶಾ ಆಗಮಿಸಿದ್ದಾರೆ. ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಪುದುಚೇರಿಯ ಗೆಲುವಿನ ಉತ್ಸಾಹದಲ್ಲಿದ್ದಾರೆ ಅಮಿತ್ ಶಾ. ನೇರವಾಗಿ ಈಗ ಚಿತ್ರದುರ್ಗಕ್ಕೆ ಆಗಮಿಸಿ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. 50 ವರ್ಷದ ಯಡಿಯೂರಪ್ಪ ಅವರ ಸುದೀರ್ಘ ರಾಜಕೀಯ ಜೀವನಕ್ಕೆ ಅಭಿನಂದನೆಯನ್ನ ಸಲ್ಲಿಸಲಾಗ್ತಾ ಇದೆ. ಉದ್ಘಾಟನೆಯನ್ನ ಬಿಜೆಪಿ ಕರ್ನಾಟಕದಲ್ಲಿ ಭದ್ರವಾಗಿ ನೆಲೆ ನಿಂತಿದೆ. ಬಿಜೆಪಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿತ್ತು ಅಂತ ಅಂದ್ರೆ ಅದಕ್ಕೆ 50 ವರ್ಷಗಳಿಂದ ಯಡಿಯೂರಪ್ಪ ಮತ್ತು ಅವರ ಸಹಚರರು ಬಿಜೆಪಿಯನ್ನ ತಳಮಟ್ಟದಿಂದ ಬಲಗೊಳಿಸಿದಂತಹ ಒಂದು ಸೇವೆ ಇದೆಯಲ್ಲ ಬಿಜೆಪಿಗೆ, ಅದಕ್ಕೆ ಅಮಿತ್ ಶಾ ಕಡೆಯಿಂದ ಅಭಿನಂದನೆ ಸಿಕ್ಕಿದೆ. ಬಿಸಿಲು ಮಳೆ ಅನ್ನೋದನ್ನ ಲೆಕ್ಕಿಸದೆ ಹಗಲು ಇರುಳು ಸಂಘಟನೆಯನ್ನ ಮಾಡಿ ಪಕ್ಷವನ್ನ ಬಲಗೊಳಿಸಿದ್ರು, ಬೀದಿ ಹೋರಾಟಗಳನ್ನ ಮಾಡಿದ್ರು. ಇದರಿಂದಾಗಿ ಬಿಜೆಪಿ ಕರ್ನಾಟಕದಲ್ಲಿ ಹೆಮ್ಮರವಾಗಿ ಬೆಳೀಲಿಕ್ಕೆ ಕಾರಣಕರ್ತರಾದಂತಹ ಕೀರ್ತಿ ಯಡಿಯೂರಪ್ಪ ಅವರಿಗಿದೆ. ಅವರ 5 ದಶಕಗಳ ನಿರಂತರ ಹೋರಾಟಕ್ಕೆ ಈಗ ಕೃತಜ್ಞತೆಯನ್ನ ಸಲ್ಲಿಸಲಾಗ್ತಾ ಇದೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಆಗಮಿಸಿದ್ದಾರೆ. ಬೆಂಗಳೂರಿನಿಂದ, ಶಿವಮೊಗ್ಗದಿಂದ, ಬಳ್ಳಾರಿಯಿಂದ, ಕರ್ನಾಟಕದ ನಾನಾ ಭಾಗಗಳಿಂದ ಯಡಿಯೂರಪ್ಪ ಅವರ ಅಭಿಮಾನಿಗಳು, ಬಿಜೆಪಿಯ ಕಾರ್ಯಕರ್ತರು ಚಿತ್ರದುರ್ಗದ ವೇದಿಕೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ. ಯಡಿಯೂರಪ್ಪ ಅವರಿಗೆ 50 ವರ್ಷಗಳ ರಾಜಕೀಯ ಸೇವೆಗೆ ಅಭಿನಂದನೆಯನ್ನ ಸಲ್ಲಿಸುತ್ತಿದ್ದಾರೆ. ಶ್ರೀ ಅಮಿತ್ ಶಾ ಹಾಗೂ ಪರಮ ಪೂಜ್ಯ ಸ್ವಾಮೀಜಿಗಳಿಗೆ ಹಾಗೂ ಎಲ್ಲಾ ಗಣ್ಯರಿಗೆ ಧನ್ಯವಾದಗಳು. ದಯಮಾಡಿ ತಾವೆಲ್ಲರೂ ಸಹ ಎದ್ದು ನಿಲ್ಲಬೇಕಾಗಿ ವಿನಂತಿ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ನಾಡಗೀತೆಯ ಪ್ರಸ್ತುತಿ ಗಣ್ಯರೆಲ್ಲರೂ ಸಹ ತಮ್ಮ ಸ್ಥಾನಗಳಿಗೆ ಹಿಂತಿರುಗಿದ ನಂತರ ದಯವಿಟ್ಟು ಎಲ್ಲೆಲ್ಲಿದ್ದೀರೋ ತಾವೆಲ್ಲರೂ ಸಹ ಐ ವುಡ್ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಕೈಂಡ್ಲಿ ರೈಸ್ ಫಾರ್ ದಿ ಸ್ಟೇಟ್ ಆಂಥಮ್ ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ.